ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಕಂಪ್ಲೀಟ್ ಆಗಿ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡೋದು, ಹಾಗೆ ವಿಜುವಲ್ ಬೋರ್ಡ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಪಾರ್ಟ್ 1 ಅಲ್ಲಿ ಆಲ್ರೆಡಿ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು, ಮ್ಯಾನಿಫೆಸ್ಟೇಷನ್ ಬಗ್ಗೆ ಏನೆಲ್ಲ ಯೂಸ್ಫುಲ್ ಇನ್ಫಾರ್ಮೇಶನ್ ಇದೆ ಸಿಗತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಟ್ಟಿದ್ದೆ. ಆ ವ್ಲಾಗ್ ನೀವು ಮಿಸ್ ಮಾಡದೆ ಪಾರ್ಟ್ 2 ವ್ಲಾಗ್ ನೋಡ್ತಾ ಇದ್ರೆ ಪಾರ್ಟ್ 1 ವ್ಲಾಗ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಅದನ್ನ ನೋಡಿ ಪಾರ್ಟ್ 2 ಕಂಪ್ಲೀಟ್ ಆಗಿ ಅದು ಹೇಗೆ ವರ್ಕ್ ಆಗುತ್ತೆ ಅದನ್ನ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನ ಈ ವ್ಲಾಗ್ ಅಲ್ಲಿ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ತಡ ಮಾಡದೆ ಪಾರ್ಟ್ 2 ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಕ್ಕೆ ಫಸ್ಟ್ ನೀವೇನೆಲ್ಲ ಅನ್ಕೊಂಡಿದ್ದೀರಾ ಅದೆಲ್ಲ ಹಾಕಬೇಕು ಅಂದರೆ ನೋಟ್ ಡೌನ್ ಮಾಡ್ಕೋಬೇಕಾಗತ್ತೆ, ರೈಟ್ ಡೌನ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಬೇಕಾಗಿರೋದು ಒಂದು ನೋಟ್ ಬುಕ್ ಬೇಕು, ಅಥವಾ ಡೈರಿ ಬರೀತೀರ ಅನ್ನೋರು ಈ ಥರ ಡೈರಿನ ನೀವು ಯೂಸ್ ಮಾಡಬಹುದು. ನಾನು ಯೂಶ್ವಲಿ ಈ ಡೈರಿ ಯೂಸ್ ಮಾಡ್ತೀನಿ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ. ಏನು ಮಾಡಿ ಅಂದರೆ ಒಂದು ಪೆನ್ ತಗೊಳ್ಳಿ, ಯಾವ ಕಲರ್ ಆದರೂ ಸರಿ, ಪೆನ್ ತಗೊಂಡು ನೀವು ಎವ್ರಿ ಡೇ ಏನೇನು ಬರಿತಾ ಹೋಗ್ಬೇಕು ಅನ್ನೋದನ್ನ ನಾನು ಇವತ್ತು ಎಕ್ಸಾಂಪಲ್ ಸಮೇತ ತಿಳಿಸ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ಸಿಂಗಲ್ ಆಗಿರ್ತೀರಾ ಅಂತ ಅನ್ಕೊಳ್ಳಿ, ನಿಮಗೆ ಒಳ್ಳೆ ಪಾರ್ಟ್ನರ್ ಬೇಕು. ನಿಮಗೆ ಯಾವ ತರ ಪಾರ್ಟ್ನರ್ ಬೇಕು? ಫಾರ್ ಎಕ್ಸಾಂಪಲ್, ಕಾಮ್ ಆಗಿರೋಂಥ ಪಾರ್ಟ್ನರ್ ಬೇಕು ಅಂದ್ರೆ, ಅಥವಾ ವೆಲ್ ಸೆಟಲ್ಡ್ ಪಾರ್ಟ್ನರ್ ಬೇಕು ಅಂದ್ರೆ, ವಾಟ್ ಎವರ್ ಇಟ್ ಈಸ್, ಅದನ್ನ ಸೆಲ್ಫಿಶ್ ಅಂತ ಹೇಳಕ್ಕಾಗಲ್ಲ, ಅದು ನಿಮ್ಮ ವೈಯಕ್ತಿಕ, ನಿಮಗೆ ಯಾವ ತರ ಪಾರ್ಟ್ನರ್ ಬೇಕು ಅಂತ ಅನ್ಸುತ್ತೆ ಆ ತರದನ್ನ ನೀವು ಆಲ್ರೆಡಿ ಪಡ್ಕೊಂಡಿದ್ದೀರಾ ಅಂತ ಬರೀರಿ. ಎವ್ರಿ ಡೇ ಬರೆಯಕ್ ಆಗಿಲ್ಲ ಅಂದ್ರೂ ಒಂದ್ಸಲ ಒಂದ್ ಲಿಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ಬರ್ಕೊಳ್ಳಿ. ವಿಶಸ್, ನಿಮ್ದು ವಿಶ್ ಏನಿದೆ, ನಿಮ್ ಲೈಫಲ್ಲಿ ಏನೇನ್ ಬೇಕು ಅದನ್ನ ಯಾವ ತರ ಬರೀಬೇಕು ಅಂದ್ರೆ, ನಾನು ಅನ್ಕೊಂಡಿರೋಂಥ ಪಾರ್ಟ್ನರ್ ಸಿಕ್ಕಿದ್ದಾರೆ, ನನಗೆ ನನ್ನ ಲೈಫ್ ಸ್ಟೈಲ್ ಹೇಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅದೇ ತರ ಲೈಫ್ ಸ್ಟೈಲ್ ಮಾಡ್ತಾ ಇದ್ದೀನಿ, ಅದೇ ತರ ಮನೆಯಲ್ಲಿದ್ದೀನಿ, ಆ ಪಾರ್ಟ್ನರ್ ಜೊತೆನೇ ಇದ್ದೀನಿ. ಆ ತರ ನಿಮಗೆ ಆಲ್ರೆಡಿ ಅದು ಸಿಕ್ಕಿದೆ, ಅಕ್ಸೆಪ್ಟೆನ್ಸ್. ಓಕೆನಾ? ನಿಮಗೆ ಆಲ್ರೆಡಿ ಅದು ಬಂದಿದೆ ಅನ್ನೋ ತರ ನೀವು ಪ್ರೆಸೆಂಟ್ ಅಲ್ಲಿ ಬರೀತಾ ಇದ್ರು, ಫ್ಯೂಚರ್ ಆಲ್ರೆಡಿ ಸಿಕ್ಕಿದೆ ಅನ್ನೋ ತರ ನೀವು ಬರಿಬೇಕು. ಓಕೆನಾ? ಎವ್ರಿ ಡೇ ಬರೆಯಕ್ಕಾದ್ರೂ ಬರಿಬಹುದು. ಆಗ ನೆಕ್ಸ್ಟ್ ಸ್ಟೆಪ್, ನೀವು ಯೂಶುವಲಿ ಎವ್ರಿ ಡೇ ಪೂಜೆ ಮಾಡುವಂತವ್ರು ಇರ್ತೀರಾ, ವೀಕ್ಲಿ ಒನ್ಸ್ ಟ್ವೈಸ್, ಮಂಡೇ ಆಗಿರ್ಬೋದು, ಫ್ರೈಡೆ, ಸ್ಯಾಟರ್ಡೆ, ಥರ್ಸ್ಡೇ ಆ ತರ ಪೂಜೆ ಮಾಡುವಂತವ್ರು ಇರ್ತೀರಾ. ಅವಾಗ ಏನ್ ಮಾಡಿ ಅಂದ್ರೆ, ಚಿಕ್ಕದು ಇವಾಗ ಏನ್ ನೋಟ್ ಡೌನ್ ಮಾಡ್ಕೊಂಡಿದ್ರಿ ಅಲ್ವಾ, ಅದೇ ಬುಕ್ ಅಲ್ಲಿ ಆಗಿರ್ಬೋದು, ಸ್ವಲ್ಪ ಚಿಕ್ಕದು ಈ ಸೈಜ್ ಅಲ್ಲಿ ಪೇಪರ್ಸ್ ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ಬಿಟ್ಟು ಅಲ್ಲೇನ್ ಮಾಡಿ, ನಿಮ್ ವಿಶ್ ಏನಿದೆ, ಮದ್ವೆದ್ರ ಬಗ್ಗೆ ಆಗಿರ್ಬೋದು, ಮನೆ ಕಟ್ಟೋದ್ರ ಬಗ್ಗೆ ಆಗಿರ್ಬೋದು, 2 ವೀಲರ್ ತಗೋಬೇಕು, ಏನೋ ಒಂದ್ ತಗೋಬೇಕಲ್ವಾ, ಅದನ್ನ ಏನ್ ಮಾಡಿ, ನನಗೆ ಆಲ್ರೆಡಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಗಾಡ್. ಅದನ್ನ ಕನ್ನಡದಲ್ಲೂ ಸಹ ಬರಿಬಹುದು. ದೇವರಿಗೆ ಇದೇ ಲ್ಯಾಂಗ್ವೇಜ್ ಅಲ್ಲಿ ಬರಿಬೇಕು ಅಂತ ಏನು ಇಲ್ಲ, ನೀವು ಕನ್ನಡದಲ್ಲೂ ಬರಿಬಹುದು. ಧನ್ಯವಾದಗಳನ್ನ ತಿಳಿಸಬಹುದು ಯೂನಿವರ್ಸ್ಗೆ, ಜೊತೆಗೆ ದೇವರಿಗೆ ನೀವು ಥ್ಯಾಂಕ್ಸ್ ಹೇಳ್ಬೇಕು, ನನ್ನ ಹತ್ರ ಆಲ್ರೆಡಿ ಇದೆ ಅಂತ. ಮೇಕ್ ಶೂರ್ ಬೇಕು ಅಂತ ಬರೆಯಕ್ ಹೋಗ್ಬೇಡಿ, ಆಲ್ರೆಡಿ ನನಗೆ ಸಿಕ್ಕಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ದೇವ್ರ ಮುಂದೆ ಬರಿತಾ ಹೋಗಿ. ನೀವು ಪ್ರತಿ ವಾರ ಪೂಜೆ ಮಾಡ್ಬೇಕಾದ್ರೂ ಆ ತರ ಬರೆದು ದೇವ್ರ ಮುಂದೆ ಇಡ್ಬೋದು. ಆ ಇಟ್ಟಾಗ ಅದು ಹೇಗ್ ವರ್ಕ್ ಆಗತ್ತೆ, ದೇವ್ರ ಆಶೀರ್ವಾದ ಸಿಗ್ತಾ ಹೋಗುತ್ತೆ ಅನ್ನೋದು ನಂಬಿಕೆ ತುಂಬಾ ಜನಕ್ಕೆ. ಆಗಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ರು, ಪಾಸಿಟಿವ್ ಆಗಿ ವರ್ಕ್ ಮಾಡ್ತಾ ಇದ್ರು. ಇವಾಗ ನೀವು ಮನೆ ಕಟ್ಬೇಕು ಅಂತ ಅನ್ಕೊಂಡಿರ್ತೀರಾ, ನಾನು ಮನೆ ಕಟ್ತಿದ್ದೀನಿ, ನಾನು ಮನೆ ಆಲ್ರೆಡಿ ಕಟ್ಬಿಟ್ಟಿದ್ದೀನಿ, ನಾನು ಅನ್ಕೊಂಡಿರೋ ಮನೇಲೆ ಬದುಕ್ತಾ ಇದ್ದೀನಿ ಅಂತ ನೀವು ಬರ್ದು ದೇವ್ರ ಮುಂದೆ ಇಟ್ಬಿಟ್ಟು ನೀವು ಅದ್ರ ಮೇಲೆ ವರ್ಕ್ ಮಾಡ್ಲಿಲ್ಲ ಅಂದ್ರೆ ಅದು ವರ್ಕ್ ಆಗಲ್ಲ. ಓಕೆ? ಇವಾಗ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿರೋರು, ಮನೆ ಕಟ್ಟಿದೀನಿ, ಅದ್ರಲ್ಲಿ ಜೀವಿಸ್ತಾ ಇದ್ದೀನಿ ಅಂತ ಹೇಳಿದ್ಮೇಲೆ ನೀವು ಆ ಬೇಸ್ ಮೇಲೆ ನೀವು ಕೆಲ್ಸನೂ ಹಾಗೆ ಮಾಡ್ಬೇಕಾಗತ್ತೆ. ನಿಮ್ ಎಫರ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ. ದೊಡ್ಡವ್ರು ಹೇಳ್ದಾಗೆ ನಿನ್ ಕೆಲ್ಸ ನಿಂದಿಲ್ಲಿ, ಫಲ ದೇವ್ರ ಮೇಲೆ ಬಿಟ್ಬಿಡು ಅಂತ ಹೇಳ್ತಾರೆ. ಹಾಗೆ ನಿಮ್ ಕೆಲ್ಸದ ಜೊತೆ ಪಾಸಿಟಿವ್ ಮೈಂಡ್ ಸೆಟ್ ಇರೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಮ್ಯಾನಿಫೆಸ್ಟೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ. ಒಳ್ಳೇದಾಗಿ ಯೋಚನೆ ಮಾಡ್ಬೇಕು ಅನ್ನೋದು ಒಂದೇ ಮ್ಯಾನಿಫೆಸ್ಟೇಷನ್ ಅರ್ಥ ಆಗಿದೆ. ಇನ್ನ ವಿಜುವಲ್ ಬೋರ್ಡ್ ಹೇಗ್ ಮಾಡೋದು, ಅದು ಸ್ಟೆಪ್ 3 ಆಗಿದೆ. ವಿಜುವಲ್ ಬೋರ್ಡ್ ಹೇಗೆ ಅಂದ್ರೆ, ನೀವ್ ಏನ್ ಚೀಟಿಲ್ ಬರ್ದ್ಬಿಟ್ಟು ದೇವ್ರ ಮುಂದೆ ಇಡ್ತೀರಾ ಅಲ್ವಾ, ಅದೇ ಚೀಟಿನ ನಿಮ್ಗೆ ಕಾಣಿಸೋ ತರ ಇಟ್ಕೊಂಡು ಎವ್ರಿ ಡೇ ಅದನ್ನ ಓದ್ತಾ ಇರಿ, ರೀಡ್ ಡೌನ್ ಮಾಡಿ ಓದ್ತಾ ಇರಬೇಕು. ಇವಾಗೇನು ಫ್ರೀ ಇರ್ತೀರಾ, ಅಥವಾ ಗೋಡೆ ಮೇಲೆ ಅಂಟಿಸ್ಕೊಳ್ಳಿ, ಅಥವಾ ಡೋರ್ ಮೇಲೆ ಅಂಟಿಸ್ಕೊಳ್ಳಿ, ದೊಡ್ಡದಾಗಿ ಬರ್ದು, ನಾನು ಅನ್ಕೊಂಡಿರೋ ಮನೆಯಲ್ಲೇ ಬದುಕ್ತಾ ಇದ್ದೀನಿ, ನಾನು ಅನ್ಕೊಂಡಿರೋ ಅಂತ ಹುಡುಗಿನೇ ಸಿಕ್ಕಿದ್ಲು, ನನಗೆ ಮಗು ಆಯ್ತು, ಆ ತರ ಪಾಸಿಟಿವ್ ಆಗಿ ನಿಮಗೆ ಏನ್ ಬೇಕಾಗಿತ್ತು ಅದು ಆಲ್ರೆಡಿ ಸಿಕ್ಕಿದೆ ಅನ್ನೋದನ್ನ ನೀವು ಗೋಡೆ ಮೇಲೋ ಅಥವಾ ವಾಲ್ ಮೇಲೆ ಅಥವಾ ಡೋರ್ ಮೇಲೆ ಬರ್ದಿಡ್ಕೊಂಡಾಗ ಏನಾಗತ್ತೆ, ಅದನ್ನ ಓದ್ತಾ ನೀವು ಆ ಕೆಲ್ಸಕ್ಕೋಸ್ಕರ ನೀವು ಕೆಲಸ ಮಾಡ್ಬೇಕು,
ಇವಾಗ ಮನೆ ಕಟ್ಟಬೇಕು, ಅದಕ್ಕೋಸ್ಕರ ನಾವು ವರ್ಕ್ ಮಾಡಬೇಕು ಅನ್ನೋದು ನೀವು ಅದನ್ನ ರೀಡ್ ಮಾಡಿದಾಗೆಲ್ಲ ನಮ್ಮ ಮೈಂಡ್ಗೆ ಆ ಪಾಯಿಂಟ್ ಒಳಗಡೆ ಹೋಗ್ತಾ ಇರುತ್ತೆ. ನಾವು ಟೈಮ್ ವೇಸ್ಟ್ ಮಾಡಬಾರ್ದು, ನಾವು ಅದ್ರ ಮೇಲೆ ವರ್ಕ್ ಮಾಡಬೇಕು ಅನ್ನೋದು ನಿಮಗೆ ರಿಯಲೈಸ್ ಆಗ್ತಾ ಹೋಗುತ್ತೆ. ಎವ್ರಿ ಡೇ ಮಾರ್ನಿಂಗ್ ಎದ್ದಾಗ ಆಗಿರ್ಬೋದು, ನೀವು ಮಲ್ಕೋಬೇಕಾದ್ರೆ ಆಗಿರ್ಬೋದು, ಈ ಸ್ಟೆಪ್ ಖಂಡಿತ ವರ್ಕ್ ಆಗುತ್ತೆ. ನೀವು ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಮ್ಯಾನಿಫೆಸ್ಟೇಷನ್ ಸ್ಟೆಪ್ 4 ಇದು ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ತುಂಬಾ ಜನ ಟ್ರಾವೆಲ್ ಮಾಡ್ತಾ ಇರ್ತೀರಾ, ತುಂಬಾ ಜನ ಕೇಳ್ಬಹುದು, ನಾವು ಬರೆಯಕ್ಕಾಗಲ್ಲ, ಐ ಕೀಪ್ ಟ್ರಾವೆಲಿಂಗ್, ಏನ್ ಮಾಡೋದು, ಮನೆಯಲ್ಲೂ ಇರಕ್ಕಾಗಲ್ಲ, ಪೂಜೆ ಮಾಡಿ ದೇವ್ರ ಮುಂದೆ ಬರ್ದಿ ಇಡೋಕ್ಕೂ ಆಗಲ್ಲ, ಮ್ಯಾನಿಫೆಸ್ಟ್ ಮಾಡೋಕ್ಕೂ ಆಗಲ್ಲ, ಏನ್ ಮಾಡೋದು ಅನ್ನೋರಿಗೆ ಈ ಸೊಲ್ಯೂಷನ್ ಇದೆ. ಯೂಶಲಿ ನಿಮ್ ಫೋನಲ್ಲಿ ವಾಲ್ ಪೇಪರ್, ಈ ತರ ವಾಲ್ ಪೇಪರ್ ಇರುತ್ತೆ ಅಲ್ವಾ, ರ್ಯಾಂಡಮ್ ಆಗಿ ಯಾವ್ದೋ ಒಂದು ವಾಲ್ ಪೇಪರ್ ನೀವು ಹಾಕೋತೀರಾ. ನಾನು ರ್ಯಾಂಡಮ್ ಆಗಿ ಯಾವ್ದೋ ಒಂದು ಹಾಕಿದ್ದೀನಿ, ಇದು ಬಿಸ್ನೆಸ್ ಫೋನ್ ಆಗಿರೋದ್ರಿಂದ. ಸೊ ದಟ್ ಅವಾಗ ಏನ್ ಮಾಡಿ ಅಂದ್ರೆ ಒಂದು ವಾಲ್ ಪೇಪರ್ ನೀವೇ ರೆಡಿ ಮಾಡ್ಕೊಳ್ಳಿ. ಇವಾಗ ನಿಮಗೆ ಆಲ್ರೆಡಿ ಮನೆ ಇದೆ, ಏನೇನ್ ಬೇಕು ಅದೆಲ್ಲ ನೀವು ರೈಟ್ ಡೌನ್ ಮಾಡಿದಿರಾ, ಅದನ್ನ ವಾಲ್ ಪೇಪರ್ ಮೇಲೆ ಬರೆದು ಅದನ್ನ ನಿಮ್ಮ ವಾಲ್ ಪೇಪರ್ಗೆ ಹಾಕೊಳ್ಳಿ. ಸೊ ದಟ್ ನೀವು ಎವ್ರಿ ಟೈಮ್ ನಿಮ್ ಫೋನ್ ನೋಡಿದಾಗ್ಲೂ ಅನ್ಲಾಕ್ ಮಾಡ್ಬೇಕಾದ್ರೆ ಅದನ್ನ ರೀಡ್ ಮಾಡ್ತೀರಾ ಅಲ್ವಾ, ಅವಾಗ ರಿಕಾಲ್ ಆಗ್ತಾ ಇರುತ್ತೆ, ಮ್ಯಾನಿಫೆಸ್ಟ್ ಆಗ್ತಾ ಇರುತ್ತೆ. ಅಂಡ್ ಸೊ ದಟ್ ನೀವು ಯಾವಾಗ್ಲೂ ಪಾಸಿಟಿವ್ ಆಗಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರಾ. ಸೊ ನಿಮಗೆ ಯಾವ್ದೆಲ್ಲ ಆಗ್ಬೇಕಾಗಿದೆ ಅದು ಆಗಿದೆ ಅಂತ ವಾಲ್ ಪೇಪರ್ಗೆ ಹಾಕೊಳ್ಳಿ. ಸೊ ದಟ್ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ಲಿ ವರ್ಕ್ ಆಗುತ್ತೆ. ಅಪೇರೆಂಟ್ಲಿ ನಾನು ನನ್ನ ಫೋನಿಗೂ ಹಾಕೊಂಡಿದ್ದೇನೆ, ನಾನು ಎವ್ರಿ ಡೇ ಯೂಸ್ ಮಾಡೋ ಅಂತ ಫೋನಿಗೂ ಹಾಕೊಂಡಿದ್ದೀನಿ. ಸೊ ದಟ್ ನಿಮ್ಗೂ ಹೆಲ್ಪ್ ಆಗಬಹುದು. ಸೊ ದಟ್ ಇದೆಲ್ಲ ಮಾಡೋದ್ರಿಂದ ನಿಮ್ಮ ಮೈಂಡ್ ಪಾಸಿಟಿವ್ ಆಗಿರುತ್ತೆ, ನೆಗೆಟಿವ್ ಥಾಟ್ ಬರೋದಿಲ್ಲ. ಆಗಲ್ಲ, ನನಗೆ ಈ ಕೆಲಸ ಮಾಡಕ್ಕಾಗಲ್ಲ, ಆ ಕೆಲಸ ಮಾಡಕ್ಕಾಗಲ್ಲ ಅಂತ ಅನ್ಕೊಳ್ಳೋದು ತಪ್ಪತ್ತೆ. ಸೊ ಹಾಗಾಗಿ ಇದೆಲ್ಲ ಖಂಡಿತ ನಿಮಗೆ ವರ್ಕ್ ಆಗಬಹುದು. ನೀವು ಮ್ಯಾನಿಫೆಸ್ಟ್ ಮಾಡಿದ ತಕ್ಕನಾಗೆ ನೀವು ಅದ್ರ ಮೇಲೆ ವರ್ಕ್ ಮಾಡಿ, ಹಾರ್ಡ್ ವರ್ಕ್ ಖಂಡಿತ ಪೇ ಆಫ್ ಆಗೇ ಆಗುತ್ತೆ. ಮ್ಯಾನಿಫೆಸ್ಟೇಷನ್ ಹೇಗ್ ಮಾಡೋದು ಅಂತ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ವಿಜುವಲ್ ಬೋರ್ಡ್ ಹೇಗೆ ರೆಡಿ ಮಾಡ್ಕೊಳ್ಳೋದು, ಫೋನ್ ವಾಲ್ ಪೇಪರ್ ನ ಹೇಗೆ ರೆಡಿ ಮಾಡ್ಕೊಂಡು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಇದು ಹೋಪ್ ಎಲ್ಲರಿಗೂ ಹೆಲ್ಪ್ ಆಗಿದೆ ಅನ್ಕೋತೀನಿ. ಪಾರ್ಟ್ 1 ಕೂಡ ನೋಡಿ, ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಅನ್ನೋದನ್ನ ಕೂಡ ಖಂಡಿತವಾಗ್ಲೂ ಇನ್ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಸೊ ಈ ವ್ಲಾಗ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್.